ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿರುವಂತಹ ಬೆಂಗಳೂರು ವರ್ಸಸ್ ಡೆಲ್ಲಿ ನಡುವಿನ ಮ್ಯಾಚ್ ಸಾಕಷ್ಟು ವಿಚಾರಗಳಿಂದ ಕುತೂಹಲ ಮೂಡಿಸಿದೆ. ಅದರಲ್ಲೂ ಇದೊಂಥರ ಕನ್ನಡಿಗರು ವರ್ಸಸ್ ಕನ್ನಡಿಗರು ನಡುವಿನ ಕದನ. ಡಿಸಿ ಪರ ಕನ್ನಡಿಗ ಕೆಎಲ್ ರಾಹುಲ್ ಅಬ್ಬರಿಸ್ತಾ ಇದ್ರೆ ಆರ್ಸಿಬಿಯಲ್ಲಿ ದೇವದತ್ ಪಡಿಕ್ಕಲ್ ಕೂಡ ಚಾರ್ಜ್ ಮಾಡ್ತಿದ್ದಾರೆ. ಇವರಿಬ್ಬರೇ ಚಿನ್ನಸ್ವಾಮಿಯಲ್ಲಿ ಮೇನ್ ಹೈಲೈಟ್ ಆಗಲಿದ್ದಾರೆ. ಐಪಿಎಲ್ನಲ್ಲಿ ಇವರಿಬ್ಬರ ಸ್ಟಾಟ್ಸ್ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕರ್ನಾಟಕದ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಒಂದ್ ಕಡೆ, ಮೂವರು ಕನ್ನಡಿಗರು ಇರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೊಂದು ಕಡೆ. ಗುರುವಾರ ಈ ಎರಡೂ ತಂಡಗಳು ಚಿನ್ನಸ್ವಾಮಿಯಲ್ಲಿ ಎದುರು ಬದಲಾಗ್ತಾ ಇವೆ. ಡೆಲ್ಲಿ ಪರ ಆಡ್ತಾ ಇರುವಂತ ಕೆಎಲ್ ರಾಹುಲ್ ಮೊದಲ ಮ್ಯಾಚ್ ಅನ್ನ ಮಿಸ್ ಮಾಡ್ಕೊಂಡ್ರು ಕೂಡ ಈಗ ಅಬ್ಬರಿಸೋಕೆ ಶುರು ಮಾಡಿದ್ದಾರೆ. ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ 77 ರನ್ ಬಾರಿಸಿ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಇತ್ತ ದೇವದತ್ ಪಡಿಕ್ಕಲ್ ಕೂಡ ಪಂದ್ಯದಿಂದ ಪಂದ್ಯಕ್ಕೆ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಕನ್ನಡಿಗರ ನಾಡಿನಲ್ಲಿ ಎದುರು ಬದಲಾಗ್ತಾ ಇರುವಂತ ಇವರಿಬ್ಬರಿಗೆ ಅಭಿಮಾನಿಗಳಿಗೆ ಭರ್ಜರಿ ಸಪೋರ್ಟ್ ಅಂತೂ ಸಿಗಲಿದೆ. ಆರ್ಸಿಬಿ ಪರ ಕರಿಯರ್ ಆರಂಭ, ಈಗ ವಿರುದ್ಧವೇ ಕೆಎಲ್ ಆಟ. ಕೆಎಲ್ ರಾಹುಲ್ ಕನ್ನಡಿಗ, ಐಪಿಎಲ್ ಕರಿಯರ್ ಆರಂಭ ಮಾಡಿದ್ದು ಕೂಡ ಆರ್ಸಿಬಿಯಿಂದಲೇ. ಆದ್ರೀಗ ಬದಲಾದ ಕಾಲದಲ್ಲಿ ತಮ್ಮ ಹೋಮ್ ಟೀಮ್ ವಿರುದ್ಧವೇ ಮತ್ತೊಮ್ಮೆ ಕಣಕ್ಕಿಳಿಯಬೇಕಾಗಿದೆ. ಡಿಸಿ ಪರ ಈ ಸೀಸನ್ ಅಲ್ಲಿ 2 ಮ್ಯಾಚ್ಗಳನ್ನ ಆಡಿರುವಂತ ರಾಹುಲ್ 97 ರನ್ ಬಾರಿಸಿದ್ದಾರೆ. 2013ರ ಸೀಸನ್ ಅಲ್ಲಿ ಆರ್ಸಿಬಿಯ ಮೂಲಕ ಐಪಿಎಲ್ಗೆ ಕಾಲಿಟ್ಟಂತ ಕೆಎಲ್ ರಾಹುಲ್ 2014 ಮತ್ತು 2015ರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಪರ ಕಣಕ್ಕಿಳಿದಿದ್ರು. ಇನ್ನು 2016ರಲ್ಲಿ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮನ್ನ ಸೇರ್ಕೊಂಡಿದ್ರು. 1 ವರ್ಷ ಮತ್ತೊಮ್ಮೆ ಆರ್ಸಿಬಿಯಲ್ಲೇ ಆಟವನ್ನ ಆಡಿದ್ರು. ಆನಂತರ 2018ರಿಂದ 21ರವರೆಗೆ ಕಿಂಗ್ಸ್ 11 ಪಂಜಾಬ್ ಅಂದ್ರೆ ಈಗಿನ ಪಂಜಾಬ್ ಕಿಂಗ್ಸ್ ಪರ 4 ವರ್ಷಗಳ ಕಾಲ ಅದ್ಭುತ ಪ್ರದರ್ಶನ ನೀಡಿದ್ರು. ಪ್ರತಿ ಸೀಸನ್ ನಲ್ಲೂ 600+ ರನ್ ಅನ್ನ ಗಳಿಸಿದ್ರು. 2020ರ ಐಪಿಎಲ್ ನಲ್ಲಿ 1 ಶತಕ, 5 ಅರ್ಧ ಶತಕಗಳ ಸಮೇತ 55.83ರ ಸರಾಸರಿಯಲ್ಲಿ 670 ರನ್ ಬಾರಿಸಿದ್ರು. ಆ ಬಳಿಕ 2022ರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಸೇರಿದಂತ ರಾಹುಲ್ 3 ವರ್ಷಗಳ ಕಾಲ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡಿದ್ರು. ಲಕ್ನೋ ಪರ 38 ಪಂದ್ಯಗಳನ್ನು ಆಡಿದ್ದು, ಅದರಲ್ಲಿ 2 ಶತಕಗಳು ಹಾಗೆ 10 ಅರ್ಧ ಶತಕಗಳಿವೆ. 1410 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಇಷ್ಟು ವರ್ಷಗಳ ಐಪಿಎಲ್ ಕರಿಯರ್ನಲ್ಲಿ 45.48ರ ಸರಾಸರಿ ಮತ್ತು 135.08ರ ಸ್ಟ್ರೈಕ್ ರೇಟ್ನಲ್ಲಿ 4775 ರನ್ ಕಲೆ ಹಾಕಿದ್ದಾರೆ. 4 ಶತಕಗಳು ಹಾಗೆ 38 ಆಫ್ ಸೆಂಚುರಿಗಳಿವೆ. 408 ಫೋರ್ಗಳು ಹಾಗೆ 191 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಐಪಿಎಲ್ನಲ್ಲಿ. ಆರ್ಸಿಬಿ ವಿರುದ್ಧ 132 ರನ್ ನಾಟ್ ಔಟ್ ರಾಹುಲ್. ಪಂಜಾಬ್ ತಂಡದಲ್ಲಿದ್ದಾಗ ಕೆಎಲ್ ರಾಹುಲ್ ಆರ್ಸಿಬಿ ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿದ್ರು. 2020ರಲ್ಲಿ ಪಂಜಾಬ್ ಕ್ಯಾಪ್ಟನ್ ಆದಂತ 2ನೇ ಪಂದ್ಯದಲ್ಲೇ ಆರ್ಸಿಬಿ ವಿರುದ್ಧ 69 ಎಸೆತಗಳಲ್ಲಿ 132 ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿದಿದ್ರು. 2020ರ ಸೆಪ್ಟೆಂಬರ್ 24ರಂದು ಈ ಪಂದ್ಯ ನಡೆದಿತ್ತು. ಐಪಿಎಲ್ನಲ್ಲಿ ಭಾರತೀಯ ಬ್ಯಾಟ್ಸ್ಮನ್ ಗಳಿಸಿದಂತ ಅತಿ ಹೆಚ್ಚು ರನ್ಗಳ ದಾಖಲೆ ಕೂಡ ಈಗ ರಾಹುಲ್ ಹೆಸರಲ್ಲೇ ಇದೆ. ಇದು ಅವರ ವೈಯಕ್ತಿಕ ಹೈಸ್ಕೋರ್ ಮಾತ್ರವಲ್ಲ, ಭಾರತದ ಬ್ಯಾಟ್ಸ್ಮನ್ ಒಬ್ಬ ಐಪಿಎಲ್ನಲ್ಲಿ ಗಳಿಸಿದಂತ ವೈಯಕ್ತಿಕ ಹೈಯೆಸ್ಟ್ ಸ್ಕೋರ್ ಕೂಡ ಇದೇ ಆಗಿದೆ. ಇನ್ನು ಅದೇ ವರ್ಷ ಒಟ್ಟಾರೆಯಾಗಿ 670 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಅನ್ನ ಗೆದ್ದಿದ್ರು. ಆದ್ರೂ ಪಂಜಾಬ್ ತಂಡ ಕೆಎಲ್ ರಾಹುಲ್ ಅವರ ನಾಯಕತ್ವದಲ್ಲಿ ಒಮ್ಮೆಯೂ ಕೂಡ ಪ್ಲೇ ಆಫ್ಗೆ ಪ್ರವೇಶ ಪಡೆಯೋಕೆ ಸಾಧ್ಯವಾಗಲಿಲ್ಲ. ಆದರೆ ಲಕ್ನೋ ಕ್ಯಾಪ್ಟನ್ ಆಗಿ 2022 ಮತ್ತು 2023ರಲ್ಲಿ ತಂಡವನ್ನ ಪ್ಲೇ ಆಫ್ ಹಂತಕ್ಕೆ ಕೊಂಡೊಯ್ದಿದ್ರು. ಕ್ಯಾಪ್ಟನ್ ಆಗಿ ಒಟ್ಟಾರೆಯಾಗಿ 64 ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿರುವಂತ ರಾಹುಲ್ 32 ಮ್ಯಾಚ್ಗಳನ್ನ ಗೆದ್ರೆ 32 ಮ್ಯಾಚ್ಗಳನ್ನ ಸೋತಿದ್ದಾರೆ. ಇನ್ನು ಆರ್ಸಿಬಿ ವಿರುದ್ಧ ರಾಹುಲ್ 16 ಪಂದ್ಯಗಳನ್ನ ಆಡಿದ್ದಾರೆ. ಈ ವೇಳೆ 15 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಅನ್ನ ಬೀಸಿದ್ದು 648 ರನ್ಗಳನ್ನ ಕಲೆ ಹಾಕಿದ್ದಾರೆ. 1 ಸೆಂಚುರಿ ಮತ್ತು 3 ಆಫ್ ಸೆಂಚುರಿಗಳು ಸೇರಿವೆ. ಬೆಂಗಳೂರು ಟೀಮ್ ವಿರುದ್ಧ 37 ಸಿಕ್ಸ್ ಹಾಗೆ 46 ಫೋರ್ಗಳನ್ನ ಬಾರಿಸಿದ್ದಾರೆ. ಸೊ ಇದಿಷ್ಟು ರಾಹುಲ್ ರೆಕಾರ್ಡ್ಸ್. ಆದ್ರೆ ಪಡಿಕ್ಕಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ. 25 ವರ್ಷದ ಯಂಗ್ ಬ್ಯಾಟರ್ ದೇವದತ್ ಪಡಿಕ್ಕಲ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಆಗಿದ್ದಾರೆ. 2020ರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ರು. ದೇವದತ್ ಪಡಿಕ್ಕಲ್ ತಮ್ಮ ಐಪಿಎಲ್ ವೃತ್ತಿ ಜೀವನದಲ್ಲಿ ಇಲ್ಲಿಯವರೆಗೆ 68 ಪಂದ್ಯಗಳನ್ನಾಡಿದ್ದಾರೆ. ಈ ವೇಳೆ 24.80ಯ ಸರಾಸರಿಯೊಂದಿಗೆ 1637 ರನ್ಗಳನ್ನ ಕಲೆ ಹಾಕಿದ್ದಾರೆ. 1 ಶತಕ ಮತ್ತು 9 ಅರ್ಧ ಶತಕಗಳು ಸೇರಿವೆ. ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಅಜೇಯ 101 ರನ್ಗಳನ್ನ ಗಳಿಸಿರೋದು. ದೇವದತ್ ಪಡಿಕ್ಕಲ್ ತಮ್ಮ ಐಪಿಎಲ್ ಕರಿಯರ್ನಲ್ಲಿ 175 ಬೌಂಡ್ರಿಗಳು ಹಾಗೆ
47 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. 2025ರ IPL ಹರಾಜಿನಲ್ಲಿ ಬೆಂಗಳೂರು ಫ್ರಾಂಚೈಸಿ ಕನ್ನಡಿಗ ದೇವದತ್ ಪಡಿಕ್ಕಲ್ರನ್ನ 2 ಕೋಟಿ ರೂಪಾಯಿ ಬಿಡ್ಡಿಂಗ್ ಅನ್ನ ಮಾಡಿತ್ತು. ಸದ್ಯ ಬೆಂಗಳೂರು ಪರ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸ್ತಾ ಇರುವಂತಹ ಪಡಿಕ್ಕಲ್ ಕಳೆದ 4 ಪಂದ್ಯಗಳಿಂದ 78 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇತ್ತೀಚೆಗೆ ಮುಂಬೈ ವಿರುದ್ಧದ ತಮ್ಮ ಕೊನೆಯ IPL ಪಂದ್ಯದಲ್ಲಿ 22 ಎಸೆತಗಳಲ್ಲಿ 37 ರನ್ ಸಿಡಿಸಿ ಮಿಂಚಿದ್ರು. ಮುಂದಿನ ಪಂದ್ಯಗಳಲ್ಲಿ ಮತ್ತಷ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು. ಹೀಗೆ KL ರಾಹುಲ್ ಮತ್ತು ದೇವದತ್ ಪಡಿಕ್ಕಲ್ IPLನಲ್ಲಿ ಈಗಾಗಲೇ ಸದ್ದು ಮಾಡ್ತಾನೂ ಇದ್ದಾರೆ. ಎರಡೂ ತಂಡಗಳಿಗೂ ಕೂಡ ಒಳ್ಳೆ ಪ್ಲೇಯರ್ಸ್ ಆಗಿದ್ದಾರೆ. ಇಬ್ಬರು ಕನ್ನಡಿಗರೇ ಆಗಿದ್ರು ಕೂಡ ಗುರುವಾರದ ಪಂದ್ಯದಲ್ಲಿ ಇಬ್ಬರು ಎದುರು ಬದಲಾಗ್ತಾ ಇದ್ದಾರೆ. ಹೋಮ್ ಪಿಚ್ ಅಡ್ವಾಂಟೇಜ್ ಯಾರಿಗೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸೊ ರಾಹುಲ್ ವರ್ಸಸ್ ಪಡಿಕ್ಕಲ್ ಫೈಟ್ ನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.